DRDO ಅಂತ ಹೇಳಿದ್ರೆ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಈ ಡಿಪಾರ್ಟ್ಮೆಂಟ್ನಲ್ಲಿ ಅಡಿಯಲ್ಲಿ ಬರುವಂತಹ CEPTAM ಅಂತ ಹೇಳ್ತಾರೆ. ಅಂದರೆ ಸೆಂಟ್ರಲ್ ಫಾರ್ ಪರ್ಸನಲ್ ಟ್ಯಾಲೆಂಟ್ ಮ್ಯಾನೇಜ್ಮೆಂಟ್ನವರು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಸೀನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ ಬಿ ಮತ್ತೆ ಟೆಕ್ನಿಷಿಯನ್ ಎ ಹುದ್ದೆ ಖಾಲಿ ಇದೆ. 764 ಹುದ್ದೆ ಖಾಲಿ ಇದೆ. ಉದ್ಯೋಗ ಸ್ಥಳ ಅಖಿಲ ಭಾರತದಲ್ಲಿ ಖಾಲಿ ಇರುತ್ತೆ. ಸ್ಯಾಲ್ರಿ 19,900 ರೂಪಾಯಿಂದ ಹಿಡಿದು 1,12,400 ರೂಪಾಯಿ ತನಕ ಸ್ಯಾಲ್ರಿ ಇರುವಂತಹ ಜಾಬ್ಗಳು ಇದಾಗಿದೆ. ಸೀನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ ಬಿ ಹುದ್ದೆ 561 ಖಾಲಿ ಇದೆ. ಟೆಕ್ನಿಷಿಯನ್ ಎ ಹುದ್ದೆ 203 ಖಾಲಿ ಇದೆ. ನೆಕ್ಸ್ಟ್ ಇದರ ಸೆಲೆಕ್ಷನ್ ಪ್ರೋಸೆಸ್ನ ವಿವರ ನೋಡೋದಾದ್ರೆ 2 ಎಕ್ಸಾಮಿನೇಷನ್ ಇರುತ್ತೆ. ಅಂದರೆ ಟೈರ್ 1 ಎಕ್ಸಾಮಿನೇಷನ್ ಅಂತ ಇರುತ್ತೆ. ಅದಾದ ನಂತರ ಟೈರ್ 2 ಎಕ್ಸಾಮಿನೇಷನ್ ಅಂತ 2 ರೀತಿಯ ಎಕ್ಸಾಮಿನೇಷನ್ ಇರುತ್ತೆ. ಅದಾದ ನಂತರ ಟ್ರೇಡ್ ಟೆಸ್ಟ್ ಕೊಡ್ತಾರೆ. ಆಮೇಲೆ ಇಂಟರ್ವ್ಯೂ ಅಂದರೆ ಸಂದರ್ಶನ ಇರುತ್ತೆ. ಇದಿಷ್ಟು ಸೆಲೆಕ್ಷನ್ ಪ್ರೋಸೆಸ್ನ ವಿವರ. ನಿಮಗೆ ಈ ಎಕ್ಸಾಮಿನೇಷನ್ ಮತ್ತು ಈ ಟೆಸ್ಟ್ಗಳ ಸಿಲೆಬಸ್ಗಳು ಬೇಕು ಅಂತ ಹೇಳಿದ್ರೆ ನೀವು ನೋಟಿಫಿಕೇಶನ್ನ ನೋಡ್ಕೊಳ್ಳಿ. ನೋಟಿಫಿಕೇಶನಲ್ಲಿ ಡೀಟೇಲ್ಸ್ ತಿಳ್ಕೊಬಹುದು. ಆಮೇಲೆ ನೀವು ಪ್ರಿಪೇರ್ ಆಗ್ಬೋದು ಎಕ್ಸಾಮ್ಗೆ. ನೋಟಿಫಿಕೇಶನ್ ಡೌನ್ಲೋಡ್ ಮಾಡೋದು ಕೂಡ ತಿಳಿಸ್ಕೊಡ್ತೀವಿ. ನೆಕ್ಸ್ಟ್ ನೀವು ಹೇಗೆ ಅರ್ಜಿಯನ್ನು ಹಾಕೋಬೇಕು ಅಂತ ಹೇಳಿದ್ರೆ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಹಾಕೋಬೇಕಾಗುತ್ತೆ. ಆನ್ಲೈನ್ ಮುಖಾಂತರ ಅರ್ಜಿ ಹಾಕೋಕ್ಕೂ ಮುಂಚೆ ನೋಟಿಫಿಕೇಶನ್ನ ಸಂಪೂರ್ಣವಾಗಿ ಓದ್ಕೊಳ್ಳಿ. ಏನೇನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ ಅಂತ ತಿಳ್ಕೊಂಡ ನಂತರ ಅರ್ಜಿಯನ್ನು ಹಾಕೊಳ್ಳಿ. ಮತ್ತೆ ನಿಮ್ಮ ಅಪ್ಲಿಕೇಶನಲ್ಲಿ ಇಮೇಲ್ ID ಮೊಬೈಲ್ ನಂಬರ್ನ ಕರೆಕ್ಟಾಗಿ ಮೆನ್ಷನ್ ಮಾಡಿ. ನಿಮಗೇನಾದರೂ ಜಾಬ್ ಸಿಕ್ಕರೆ ಇಮೇಲ್ ಅಥವಾ SMS ಮುಖಾಂತರ ಅವರು ತಿಳಿಸ್ಕೊಡ್ತಾರೆ. ನೆಕ್ಸ್ಟ್ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿ ಇವಾಗ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಈ ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಇಟ್ಕೊಂಡಿರಿ. ಈ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ಶಾಟ್ನ ತೊಗೊಳ್ಳಿ, ವಿಡಿಯೋನ ಪಾಸ್ ಮಾಡಿ. ಇಷ್ಟು ಡಾಕ್ಯುಮೆಂಟ್ಸ್ ನೀವು ರೆಡಿ ಇಟ್ಕೊಂಡಿರ್ಬೇಕಾಗುತ್ತೆ. ಗೊತ್ತಾಯ್ತಲ್ವಾ? ನೆಕ್ಸ್ಟು ನಿಮ್ಮ ಪಾಸ್ಪೋರ್ಟ್ ಫೋಟೋ ಅದರಲ್ಲೂ ಮೆನ್ಷನ್ ಇದೆ. ಸಿಗ್ನೇಚರಿಂದು ಒಂದು ಮೆನ್ಷನ್ ಮಾಡಿ ಇಟ್ಕೊಳ್ಳಿ. ಅಂದರೆ ಒಂದು ಬ್ಲ್ಯಾಂಕ್ ಪೇಪರ್ಲಿ ಸಿಗ್ನೇಚರ್ ಮಾಡಿ ಫೋಟೋ ತೊಗೊಂಡು ಇಟ್ಕೊಳ್ಳಿ. ಅದು ಕೂಡ ಬೇಕಾಗುತ್ತೆ. ನೆಕ್ಸ್ಟ್ ಅರ್ಜಿ ಶುಲ್ಕ ಎಷ್ಟಿರುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಅಪ್ಲಿಕೇಶನ್ ಫೀಸ್ ಏನಿರುತ್ತೆ ಅಂತ ಹೇಳಿ. ಸೀನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ ಬಿ ಹುದ್ದೆಗೆ ಇದು. ಇದರಲ್ಲಿ ವುಮೆನ್ ಕ್ಯಾಂಡಿಡೇಟ್ಸ್ಗಳಿಗೆ, ಹೆಣ್ಣು ಮಕ್ಕಳಿಗೆ, SC/ST ಕ್ಯಾಂಡಿಡೇಟ್ಸ್ಗಳಿಗೆ ಮತ್ತು ಅಂಗವಿಕಲ ಕ್ಯಾಂಡಿಡೇಟ್ಸ್ಗಳಿಗೆ, ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಂಡಿಡೇಟ್ಸ್ಗಳಿಗೆ 500 ರೂಪಾಯಿ ಅರ್ಜಿ ಶುಲ್ಕ ಇದೆ. ಮತ್ತು ಅನ್ರಿಸರ್ವ್ಡು ಮತ್ತು OBC ಕ್ಯಾಂಡಿಡೇಟ್ಸು, EWS ಮತ್ತು MSP ಕ್ಯಾಂಡಿಡೇಟ್ಸ್ಗಳಿಗೆ 750 ರೂಪಾಯಿ ಅರ್ಜಿ ಶುಲ್ಕ. ಟೆಕ್ನಿಷಿಯನ್ ಎ ಹುದ್ದೆಗೆ ವುಮೆನ್ ಕ್ಯಾಂಡಿಡೇಟ್ಸ್ ಅಂದರೆ ಹೆಣ್ಮಕ್ಳಿಗೆ, SC/ST ಕ್ಯಾಂಡಿಡೇಟ್ಸ್ಗಳಿಗೆ, ಅಂಗವಿಕಲರಿಗೆ ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ಗೆ 500 ರೂಪಾಯಿ ಇರುತ್ತೆ. ಇನ್ನಿತರೆ ಎಲ್ಲ ಕ್ಯಾಂಡಿಡೇಟ್ಸ್ಗಳಿಗೂ ಕೂಡ 600 ರೂಪಾಯಿ ಇರುತ್ತೆ. ಅರ್ಜಿ ಶುಲ್ಕವನ್ನು ನೀವು ಆನ್ಲೈನ್ ಮುಖಾಂತರ ಪೇ ಮಾಡಬೇಕಾಗುತ್ತೆ. ಗೊತ್ತಾಯ್ತಲ್ವಾ? ಈ ಅರ್ಜಿ ಶುಲ್ಕವನ್ನು ಪೇ ಮಾಡಿದ ನಂತರ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿ. ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಆದಮೇಲೆ ನಿಮಗೇನಾದರೂ ಅಪ್ಲಿಕೇಶನ್ ನಂಬರ್ ಅಥವಾ ರೆಫರೆನ್ಸ್ ನಂಬರ್ ಬಂದರೆ ಅದನ್ನು ಬರೆದಿಟ್ಕೊಳ್ಳಿ. ನಿಮ್ಮ ಫ್ಯೂಚರ್ ರೆಫರೆನ್ಸಿಗೆ ಬೇಕಾಗುತ್ತೆ. ನೆಕ್ಸ್ಟ್ ಅಪ್ಲಿಕೇಶನ್ ಓಪನ್ ಆಗಿದ್ದು 11 ಡಿಸೆಂಬರಿಗೆ, ಕೊನೆಗೊಳ್ತಾ ಇರೋದು 1 ಜನವರಿ 2026. ಅಷ್ಟರ ಒಳಗಡೆ ನೀವು ಅರ್ಜಿಯನ್ನು ಹಾಕ್ಕೋಬೇಕು. ಅರ್ಜಿಯ ಶುಲ್ಕವನ್ನು ಪೇ ಮಾಡೋದಕ್ಕೆ 3 ಜನವರಿ ತನಕ ಕಾಲಾವಕಾಶ ಕೊಟ್ಟಿದ್ದಾರೆ. ಅಂದರೆ 1ನೇ ತಾರೀಕು ಅಪ್ಲಿಕೇಶನ್ ಕೊನೆಯ ದಿನಾಂಕ, 3ನೇ ತಾರೀಕು ಅಪ್ಲಿಕೇಶನ್ ಶುಲ್ಕವನ್ನು ಪೇ ಮಾಡೋದಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ. ನಿಮ್ಮ ಅಪ್ಲಿಕೇಶನ್ನ ತಿದ್ದುಪಡಿಗೆ ಅವಕಾಶವನ್ನು ಕೊಡ್ತಾರೆ. 4 ಜನವರಿಯಿಂದ ಹಿಡಿದು 6 ಜನವರಿ ತನಕ ನಿಮ್ಮ ಅಪ್ಲಿಕೇಶನಲ್ಲಿ ಏನಾದರೂ ತಿದ್ದುಪಡಿ ಮಾಡಿದ್ರೆ ಅದನ್ನು ಮಾಡ್ಕೋಬಹುದು. ನೆಕ್ಸ್ಟ್ ಅಫಿಷಿಯಲ್ ನೋಟಿಫಿಕೇಶನ್ ಡೌನ್ಲೋಡ್ ಮಾಡೋದು ತಿಳಿಸ್ಕೊಡ್ತಾ ಇದ್ದೀನಿ. ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ 2ನೇ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಈ DRDO ಜಾಬ್ ಡೀಟೇಲ್ಸ್ ಓಪನ್ ಆಗುತ್ತೆ. ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿ ಫುಲ್ ಕೆಳಗಡೆ ಬನ್ನಿ. ಅಫಿಷಿಯಲ್ ನೋಟಿಫಿಕೇಶನ್ ಅಂತ ಇದೆಯಲ್ಲ ಅದರ ಪಕ್ಕದಲ್ಲೇ ಕ್ಲಿಕ್ ಹಿಯರ್ ಅನ್ನೋದನ್ನು ಕ್ಲಿಕ್ ಮಾಡಿ. ನಿಮಗೆ ನೋಟಿಫಿಕೇಶನ್ ಓಪನ್ ಆಗುತ್ತೆ. ಇಲ್ಲಿ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನೀವು ತಿಳ್ಕೊಬಹುದು. ಯಾವ್ಯಾವ ಹುದ್ದೆಗೆ ಎಷ್ಟೆಷ್ಟು ಕ್ಲೋಸಿಂಗ್ ಡೇಟ್ ಇದೆ, ಕರೆಕ್ಷನ್ ವಿಂಡೋ ಏನಿದೆ, ಎಕ್ಸಾಮ್ ಡೇಟ್ ಏನಿದೆ. ಅಂದರೆ ಎಕ್ಸಾಮ್ ಡೇಟ್ ಇನ್ನೂ ಅನೌನ್ಸ್ ಮಾಡಿಲ್ಲ, ಅನೌನ್ಸ್ ಮಾಡ್ತಾರೆ ನೋಡಿ, ಟು ಬಿ ಅನೌನ್ಸ್ಡ್ ಅಂತ ಇದೆ, ಅದನ್ನು ಅನೌನ್ಸ್ ಮಾಡ್ತಾರೆ. ನೆಕ್ಸ್ಟ್ ಏನೇನು ಪೇ ಸ್ಕೇಲ್ ಇರುತ್ತೆ ಎಲ್ಲದೂ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ. ಅದಾದ ನಂತರ ನಿಮಗೆ ಇಲ್ಲಿ ಸಿಲೆಬಸ್ ಕೂಡ ಇರುತ್ತೆ ಈ ಸಂಪೂರ್ಣದಲ್ಲಿ. ಇದನ್ನೆಲ್ಲ ಸಂಪೂರ್ಣವಾಗಿ ಓದ್ಕೊಳ್ಳಿ. ನೀವೆಲ್ಲ ಡೀಟೇಲ್ಸ್ನ ತಿಳ್ಕೊಬಹುದು. ಓಕೆನಾ? ಮೆಡಿಕಲ್ ಪ್ರೊಸೀಜರ್ ಏನಿರುತ್ತೆ, PW ಕ್ಯಾಟಗರಿ ಅವರಿಗೆ ಏನೇನು ಡಾಕ್ಯುಮೆಂಟ್ಸ್ ಇಟ್ಕೋಬೇಕು ಆ ಥರ ಎಲ್ಲ ಕೊಟ್ಟಿದ್ದಾರೆ. ಎಕ್ಸ್ ಸರ್ವಿಸ್ಮನ್ ಕ್ಯಾಂಡಿಡೇಟ್ಸ್ಗಳಿಗೆ ಈ ಥರ ಎಲ್ಲ ಗೊತ್ತಾಯ್ತಾ? ಅದನ್ನು ಸಂಪೂರ್ಣವಾಗಿ ಓದ್ಕೊಳ್ಳಿ. ನೆಕ್ಸ್ಟು ಅದರ ಪಕ್ಕದಲ್ಲಿ ಕೆಳಗಡೆನೇ ಅಪ್ಲೈ ಆನ್ಲೈನ್ ಅಂತಿದೆಯಲ್ಲ ಅದರ ಪಕ್ಕದಲ್ಲಿರೋದನ್ನು ಕ್ಲಿಕ್ ಮಾಡಿ. ನಿಮಗೆ ಅಪ್ಲಿಕೇಶನ್ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಡೀಟೇಲ್ಸ್, ಬೇಸಿಕ್ ಡೀಟೇಲ್ಸ್ನ ಎಲ್ಲ ಫಿಲಪ್ ಮಾಡಿಬಿಟ್ಟು ಜನರೇಟ್ OTP ಕೊಡಿ. OTP ಬರುತ್ತೆ. OTP ಎಂಟರ್ ಮಾಡಿ ಸಬ್ಮಿಟ್ ಕೊಟ್ಟರೆ ನಿಮ್ಮ ವೆರಿಫಿಕೇಷನ್ ಕಂಪ್ಲೀಟ್ ಆಗುತ್ತೆ, ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ drdo.gov.in. ಇದು ಅಫಿಷಿಯಲ್ ವೆಬ್ಸೈಟ್ನ ಅಡ್ರೆಸ್ ಆಗಿದೆ. ನೆಕ್ಸ್ಟ್ ಇದರ ವಯೋಮಿತಿಯ ಡೀಟೇಲ್ಸ್ನ ತಿಳ್ಕೊಳ್ಳೋದಾದರೆ ಮಿನಿಮಮ್ 18 ವರ್ಷ, ಮ್ಯಾಕ್ಸಿಮಮ್ 28 ವರ್ಷದವ್ರು ಅರ್ಜಿ ಹಾಕೋಬಹುದು.
ಆದರೆ ಕೆಲವೊಂದು ಕ್ಯಾಟಗರಿ ಅವರಿಗೆ ವಯೋಮಿತಿ ಸಡಿಲಿಕೆ ಇದೆ. OBC ಅವರಿಗೆ 3 ವರ್ಷದ ಸಡಿಲಿಕೆ ಇದೆ. SC/ST ಕ್ಯಾಂಡಿಡೇಟ್ಸ್ಗಳಿಗೆ 5 ವರ್ಷದ ಸಡಿಲಿಕೆ ಇದೆ. ಅಂಗವಿಕಲ ಕ್ಯಾಂಡಿಡೇಟ್ಸ್ಗಳಿಗೆ 10 ವರ್ಷದ ಸಡಿಲಿಕೆ. ಅಂಗವಿಕಲ ಕ್ಯಾಂಡಿಡೇಟ್ಸ್ OBC ಕ್ಯಾಟಗರಿ ಆಗಿದ್ದರೆ 13 ವರ್ಷದ ಸಡಿಲಿಕೆ. ಅಂಗವಿಕಲ ಕ್ಯಾಂಡಿಡೇಟ್ಸ್ SC/ST ಕ್ಯಾಟಗರಿ ಆಗಿದ್ದರೆ 15 ವರ್ಷದ ಸಡಿಲಿಕೆ ಇದೆ. ಆದರೆ ಈ ರಿಸರ್ವೇಷನ್ನ ಪಡ್ಕೊಬೇಕು ಅಂತ ಹೇಳಿದ್ರೆ ನಿಮ್ಮ ಹತ್ರ ಪ್ರಮಾಣ ಪತ್ರ ಇರಬೇಕು. OBC ಪ್ರಮಾಣ ಪತ್ರ, SC/ST ಪ್ರಮಾಣ ಪತ್ರ ಅಂದರೆ ಜಾತಿ ಪ್ರಮಾಣ ಪತ್ರ, ಅಂಗವಿಕಲತೆ ಪ್ರೂವ್ ಮಾಡುವಂಥ ಡಿಸಬಿಲಿಟಿ ಸರ್ಟಿಫಿಕೇಟ್ ಇದೆಲ್ಲ ಇರಬೇಕಾಗತ್ತೆ. ನೆಕ್ಸ್ಟು ಸೀನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ B ಹುದ್ದೆಗೆ ಡಿಪ್ಲೊಮೊ, BSc, BE, BTech ಆದವರು ಅರ್ಜಿ ಹಾಕೋಬಹುದು. ಟೆಕ್ನಿಷಿಯನ್ A ಹುದ್ದೆಗೆ 10th ಮತ್ತು ITI ಆದವರು ಅರ್ಜಿಯನ್ನು ಹಾಕೋಬಹುದು. ಇದಿಷ್ಟು ಈ ಜಾಬ್ನ ವಿವರ. ನಿಮಗೆಲ್ಲದು ಪ್ರತಿದಿನ ಡೀಟೇಲ್ಸ್ ತಿಳಿಸ್ಕೊಡೋದು ನಮ್ಮ ವೆಬ್ಸೈಟಿಂದಾನೇ prgovernmentjobs.com. ಇದರ ಲಿಂಕು ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿದೆ. ಅಲ್ಲಿಂದ ಕ್ಲಿಕ್ ಮಾಡಿ ಈ ವೆಬ್ಸೈಟ್ನ ಸದುಪಯೋಗ ಪಡಿಸ್ಕೋಬೋದು. ಮತ್ತು ನಿಮ್ಮ ವಾಟ್ಸಪ್ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ ಅಂತ ಹೇಳಿದ್ರೆ ಈ ವೆಬ್ಸೈಟ್ನಲ್ಲೇ ಈ ರೀತಿ ಬಟನ್ಸ್ ಕೂಡ ಇದೆ, ಇಲ್ಲಿಂದ ಕ್ಲಿಕ್ ಮಾಡಿ ಜಾಯ್ನ್ ಆಗ್ಬೋದು. ಅಥವಾ ನಮ್ಮ ಡಿಸ್ಕ್ರಿಪ್ಷನಲ್ಲೂ ಕೂಡ ವಾಟ್ಸಪ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿದ್ದೀವಿ.